ಆಹಾ ಅಬ್ಬಾ ಪ್ರಪಂಚದಲ್ಲಿ ನಾನ್ ತುಂಬಾ ಹ್ಯಾಪಿ. ಯಾರು ಎಷ್ಟೇ ಮಾತಾಡಿದ್ರು ಏನು ಕೇಳೋದಿಲ್ಲ. ಏನ್ ಅಳಿಯಂದ್ರೆ ಅಳಿಯಂದ್ರೆ ಟಿಫನ್ ಆಯ್ತು? ಬಸ್ಗೆ ಹೋಗ್ತೀರಾ? ಓಟ್ ಬನ್ನಿ. ಬಸ್ಸು ಅಲ್ಲ, ನಾ ಕೇಳಿದ್ದು ಟಿಫನ್ ಆಯ್ತಾ ಅಂತ. ಮಳೆ ಬರ್ಬೇಕಾಗಿತ್ತು, ಯಾಕೋ ಬರ್ಲಿಲ್ಲ. ಮಳೆನಾ? ಪಿಕ್ಚರ್ ಸುಮಾರಾಗಿತ್ತು. ಸಿಲ್ಕ್ ಸ್ಮಿತಾ ಡ್ಯಾನ್ಸು ಸೂಪರು, ನೀವೊಂದ್ಸರಿ ನೋಡ್ಬೇಕು. ಪಿಕ್ಚರು ಒಂದಕ್ಕೊಂದು ಸಂಬಂಧ ಇಲ್ದಂಗ್ ಮಾತಾಡ್ತಿದ್ರಲ್ಲ ಅಳಿಯಂದ್ರೆ. ಯಾಕೆ ನಗ್ತಾ ಇದ್ದೀರಾ? ನಾನ್ ನಗ್ತಾ ಇದ್ದೀರಾ? ನಿಮ್ಗೆ ಟೇಬಲ್ ಗೊತ್ತಾ? ಕುರ್ಚಿ ಗೊತ್ತಾ? ಬೆಂಚ್ ಗೊತ್ತಾ? ನಾಯಿ ಗೊತ್ತಾ? ಕೋತಿ ಗೊತ್ತಾ? ಎಮ್ಮೆ ಗೊತ್ತಾ? ಕೋಣ ಗೊತ್ತಾ? ಮೊಟ್ಟೆ ಗೊತ್ತಾ? ಚೊಂಬು ಗೊತ್ತಾ? ತಟ್ಟೆ ಗೊತ್ತಾ? ಪ್ರಪಂಚದಲ್ಲಿ ಏನ್ ಗೊತ್ತು ನಿಮ್ಗೆ? ಏನು ಗೊತ್ತಿಲ್ಲ. ನನಗೇನಮ್ಮ ಕಡಿಮೆ. 9 ಗಂಟೆ ಆಗ್ತಿದ್ದ ಹಾಗೆ ನಾನ್ ರೂಮ್ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಚಟ್ಪಡಿಸ್ಬಿಡ್ತಾರೆ. ನನ್ನಮ್ಮ, ನೀವಿಬ್ರು ಹೀಗೆ 3 ವರ್ಷ ಸುಖವಾಗಿರಿ. ಹೋಗ್ಬಾಮ್ಮ. ಸೀತಾ, ನನಗ್ ನಿದ್ದೆ ಬರ್ತಾ ಇದೆ. ಏನೇ ರೂಮ್ ನಲ್ಲಿ ಅವರಿಬ್ರು ಏನ್ ಮಾಡ್ತಿರ್ತಾರೆ? ಜುಟ್ಟು ಹಿಡ್ಕೊಂಡು ಜಗಳಾಡ್ತಿರ್ತಾರೆ. ಈ ವಯಸ್ಸಿನ ಕೇಳೋ ಪ್ರಶ್ನೆನಾ ಇದು? ಅಪ್ಪ ಮೊದ್ಲೇ ಅನುಮಾನ. ಗುಟ್ಟು ಪತ್ತೆ ಮಾಡಿದ್ರು ಮಾಡ್ಬಿಡ್ತಾರೆ. ಏನ್ ಮಾಡೋದು? ಏನ್ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಕೂತಿದ್ದೀರಾ? ನಿಮ್ ಕಥಾನಾಯಕಿ ಬರ್ಲಿಲ್ಲ ಅಂತ ತಾನೆ? ಶಟಪ್. ಏನ್ ಹೇಳಿ ಅಂದ್ರೆ ಯಾಕೆ ಕಿರ್ಚ್ಕೊಂಡ್ರಿ? ಅಯ್ಯಯ್ಯೋ, ಅವ್ರೇನು ಕಿರ್ಚ್ಕೊಳ್ಳಿಲ್ವಲ್ಲ. ಬೆಚ್ ಬೀಳ ಕಿರ್ಚ್ಕೊಂಡಿದ್ದು ನಾನೇ ಕೇಳಿದ್ದೀನಿ. ನಿಮ್ಮ ನೋಡಿ ಕಿರ್ಚ್ಕೊಂಡಿರ್ಬೇಕು. ಏನ? ನನ್ನನ್ನೇ? ಇನ್ನೇ ನನ್ನನ್ನೇ. ನಮ್ಮ ಯಜಮಾನ್ರಿಗೆ ನನ್ನನ್ ಕಂಡ್ರೆ ಹಿಮಾಲಯದಷ್ಟು ಪ್ರೀತಿ, ಗೊತ್ತಾ? ಗೊತ್ತಾಯ್ತು. ಊರಿಗೆ ಹೊರಡೋಣವಾ? ನಾನು ಯಾವಾಗ್ಲೂ ರೆಡಿ ಆಗಿದ್ದೀನಿ. ಸೀತಾ, ನಾವು ಬರ್ತೀವಮ್ಮ. ಆಗ್ಲಿಮ್ಮ, ಹೋಗ್ ಬನ್ನಿ. ನಾವ್ ಬರ್ತೀವಿ ಹೇಳಿ ಅಂದ್ರೆ. ಹೊರಟ್ಬಿಟ್ರ? ಇನ್ನೊಂದ್ 2 ದಿವಸ ಇದ್ಬಿಟ್ಟು ಹೋಗೋದಾಗಿತ್ತು. ಅದು ಅಯ್ಯೋ, ಇಲ್ಲೇ ಇದ್ಬಿಟ್ರೆ ಅಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಯಾರು ನೋಡ್ಕೊಳ್ಳೋದು? ಅದು ಅಲ್ದೆ ಗಂಡ ಹೆಂಡತಿ ಮಧ್ಯ ಹಾಲು ಗುಪ್ಪ ಹಾಕದಾಗೆ ನಾವ್ಯಾಕಿರ್ಬೇಕು ಅಂತ ಹೊರಡ್ತಾ ಇದ್ದಾರೆ ಅಲ್ವಾಪ? ನೋಡಿದ್ರ ಇನ್ ಹೊರಡಿ ಅಂತ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಿದ್ದಾಳೆ. ಅವಳು ಹೇಳೋದು ಸರಿ ಕಣೆ. ನಾವಿಬ್ರು ಇಲ್ಲೇ ಇದ್ರೆ ಅವರಿಬ್ರು ಏಕಾಂತ ಕಟ್ಟಿ ಬರೋಲ್ವೇ? ನಾವು ಬರ್ತೀವಮ್ಮ. ಆಗ್ಲಿಪ್ಪ, ಬರ್ತೀವಿ ಹೇಳಿ ಅಂದ್ರೆ. ಅಪ್ಪ ಅಮ್ಮ ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇದ್ರೆ ಎಲ್ಲವ್ರಿಗೆ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ನಾನೇ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಆಫೀಸ್ಗಿನ್ನೂ ಟೈಮ್ ಇದೆಯಲ್ಲ? ಓಹೋ, ಹಾಗೆ ಹೋಗ್ತಾ ನಿಮ್ ಕಥಾನಾಯಕಿ ಮನೆಗೂ ಹೋಗ್ಬೇಕಲ್ಲ? ಡಾಕ್ಟ್ರೆ, ನನ್ ಕಿವಿನ ಆಪರೇಷನ್ ಮಾಡಿ ಅನ್ಯಾಯವಾಗಿ ನನ್ ಮನೆ ಹಾಳು ಮಾಡ್ಬಿಟ್ರಿ. ಒಳ್ಳೆ ಮಾತಿನಲ್ಲಿ ನಾನು ಆಡಿಯೋ ಡ್ರಮ್ನ ಸರ್ ಮಾಡಿದ್ರೆ ಸರಿ. ಅಷ್ಟೇ ತಾನೇ. ಡೋಂಟ್ ವರಿ, ಕೂತ್ಕೊಳ್ಳಿ. ಏನು ಬಾಂಬೆ ಫ್ಲೈಟ್ ಡಮಾರ? ಐ ಆಮ್ ಸಾರಿ, ನಿಮಗೆ ಕಿವಿ ಕೇಳಿಸಲ್ಲ ಅಲ್ವೇ? ಕಂಪೌಂಡರ್, ಈಗ ನಿಮಗೆ ಕಿವಿ ಕೇಳಿಸುತ್ತೋ ಇಲ್ಲೋ ನಾನು ಟೆಸ್ಟ್ ಮಾಡ್ತೀನಿ. ಕಣ್ಮುಚ್ಕೊಳ್ಳಿ. ಹೋದ್ಸಲ ನನ್ನ ಫೀಸ್ನ ಮುಂಡಾಯಿಸಿ ಹೋಗಿದ್ಯಲ್ಲ, ಈಗ ತೆಗಿ ಡಬಲ್ ಫೀಸು. ಯಾಕೆ? ಏನ್ರಿ, ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಮಣ್ ತಿಂತೀರಾ ನೀವು? ಯಾಕಯ್ಯ? ಯಾಕ ಇಷ್ಟು ದಿವಸ ಅದೆಂತದ ಸೀಸು ತುಣ್ಣ ನನ್ ಕಿವಿಯೊಳಗ್ ತುರ್ಕಿದ್ರಲ್ಲ, ಅದನ್ನ ಭದ್ರವಾಗಿ ಕಾಪಾಡಿ ಮತ್ತೆ ವಾಪಸ್ ಬಿಟ್ನಲ್ಲ, ನೀವೇ ಕೊಡ್ಬೇಕು ನನ್ಗೆ ಫೀಸು. ನಾನ್ ಯಾಕೆ ಕೊಡ್ಬೇಕು? ಯಾಕ? ಕೊಡದೆ ಇದ್ರೆ ಕನ್ಸ್ಯೂಮರ್ ಕೋರ್ಟ್ ಹೋಗಿ 25,000 ವಸೂಲಿ ಮಾಡ್ತೀನಿ.
ಎಲ್ಲಿಂದ ಗಂಟು ಬಿದ್ದಯ್ಯ ನೀನು? ಅದೆಂತದೋ ಒಡೆಯ ದೇವ್ರನ್ನ ಬೆನ್ನಿ ಕಟ್ಕೊಂಡಂಗಾಯ್ತಲ್ಲ. ಕಂಪೌಂಡರ್ ಸರ್, ಇದು ಎಂತ ಕಾಯಿಲೆ ಅಪ್ಪ? ಅತ್ತಿಗೆ ಅತ್ತಿಗೆ ಅತ್ತಿಗೆ, ಏನ್ ಯಾರು ಮನೇಲಿಲ್ವಾ? ಅತ್ತಿಗೆ, ಓ ಇಲ್ಲಿ ಕೂತಿದ್ದೀರಾ? ಏನ್ ಕೃಷ್ಣ? ಅದು ಚಂದ್ರು ಸಾಹೇಬ್ರು ಡೈನಿಂಗ್ ಟೇಬಲ್ ಮೇಲೆ ಆಫೀಸ್ ಫೈಲ್ ಮರ್ತು ಬಂದಿದ್ರಂತೆ, ತಗಂಬ ಅಂತ ಹೇಳಿದ್ರು. ಹಾ, ಫೈಲ್ ಏನು? ಇತ್ತೀಚೆಗೆ ಹೆಂಡತಿನೇ ಮರ್ತು ಹೋಗ್ತಾ ಇದಾರೆ. ಏನ್ ಹಾಗೆ ನೋಡ್ತಾ ಇದೀಯಾ? ಬಾ, ತಿಂಡಿ ತಿನ್ನವಂತೆ. ಅಯ್ಯೋ, ನಿಮ್ ಕೈ ರುಚಿ ಬಿಟ್ಟವ್ರುಂಟಾ? ಬನ್ನಿ, ಜಮಾಯಿಸ್ಬಿಡ್ತೀನಿ. ಕೂತ್ಕೋ. ಕೃಷ್ಣ, ನಿನಗೆ ನನ್ ಮೇಲೆ ಅತ್ತಿಗೆ ಅನ್ನೋ ಅಭಿಮಾನ ಇದ್ರೆ ನನಗೊಂದ್ ನಿಜ ಹೇಳ್ತೀಯಾ? ಸಂಕೋಚ ಯಾಕೆ, ಕೇಳಿ ಅತ್ತಿಗೆ. ನಿಮ್ ಆಫೀಸ್ ನಲ್ಲಿ ಗುಂಡಿಗೆ ಕೆಂಪಿಗೆ ವಯ್ಯಾರ ಮಾಡೋಳೊಬ್ಳಿದಾಳಲ್ಲ, ಏನವಳ ಹೆಸರು? ಸುಧಾ. ಅವಳು ಎಂಥವಳು? ತುಂಬಾ ಒಳ್ಳೆಯವಳು. ವಯಸ್ಸು ಚಿಕ್ಕದಾದ್ರೂ ಮನಸ್ಸು ದೊಡ್ಡದು. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ದೇವತೆ. ನಿನ್ ಪಾಲ್ಗೆ ಅವಳು ದೇವತೆ ಇರ್ಬೋದು, ನನ್ ಪಾಲ್ಗೆ ದೆವ್ವ. ಏನತ್ತಿಗೆ ಹೀಗೆ ಹೇಳ್ತಾ ಇದ್ದೀರಾ? ನಿನ್ ಗೊತ್ತಿಲ್ವಾ? ಕಿವಿ ಕೊಡಿಲಿ. ಆ ಸುಧಾ ನಮ್ ಯಜಮಾನ್ರ ಜೊತೆಲಿ ಕಳ್ಳ ಸಂಬಂಧ ಇಟ್ಕೊಂಡಿದ್ದಾಳಂತೆ. ಯಾವ ಸಂಬಂಧನೂ ಇಲ್ದಿರೋ ನಿನಗೆ ಇಷ್ಟು ಶಾಕ್ ಹೊಡೆದಿರುವಾಗ ನಿನ್ ಹೆಂಡತಿ ಅದ್ ನನಗೆ ಇನ್ನೆಷ್ಟು ಶಾಕ್ ಹೊಡೆದಿರ್ಬೇಡ. ಯೋಚನೆ ಮಾಡು. ಫೈಲ್ ತಗೋ. ನೋಡು, ನನ್ ಕೈಲಿ ತಡ್ಕೊಳಕ್ಕಾಗ್ದೆ ನೀನ್ ನಮ್ಮವನು ಅಂತ ನಿನ್ನ ಹತ್ರ ಈ ವಿಷಯ ಹೇಳ್ದೆ. ಈ ಮಾತನ್ನ ಬೇರೆ ಯಾರಿಗೂ ಹೇಳ್ಬಿಡ್ಬೇಡ. ಹೇಳಲ್ಲ ಅದಕ್ಕೆ. ಆಹಾ, ನೀನ್ ಹೇಳ್ದೆ ಇರ್ತೀಯಾ? ಹೇಳೇ ಹೇಳ್ತೀಯಾ? ಸತ್ಯವಾಗ್ಲು ಹೇಳಲ್ಲ ಅದಕ್ಕೆ. ನಿನ್ನ ನೋಡಿದ್ರೆ ಗುಟ್ಟಿಂದ ಮುಚ್ಚಿಟ್ಕೊಳ್ಳೋಂತರ ಕಾಣಲ್ಲ. ಬಡಬೇಡ ಅಂತ ಹೇಳ್ಬಿಡ್ತೀಯ. ನಿಜವಾಗ್ಲು ಹೇಳಲ್ಲ ಅದಕ್ಕೆ. ಒಂದ್ ವೇಳೆ ಹೇಳಿದ್ರು ನನಗೇನ್ ಗೊತ್ತಾಗತ್ತಾ? ನಾನೇನ್ ಕೇಳ್ತೀನಾ? ಹೋಗು ಹೋಗು. ನಾನ್ ಬರ್ತೀನಿ. ಏನೋ ಬರ ಹೇಳಿದ್ರಂತಲ್ಲ ಚಂದ್ರು, ನೀನ್ ನನ್ನ ಸ್ನೇಹಿತ ಅನ್ನೋ ಸಲಹೆಯಿಂದ ಕೇಳ್ತಾ ಇದ್ದೀನಿ. ತಪ್ಪು ತಿಳ್ಕೊಳಲ್ಲ ತಾನೆ? ಏನ್ ವಿಷಯ? ನಿನಗೂ ಸುಧಾಗೂ ಸಂಬಂಧ ಇದೆ ಅಂತ ನಮ್ಮ ಆಫೀಸ್ನಲ್ಲೆಲ್ಲ ಮಾತಾಡ್ಕೊತಾ ಇದ್ದಾರೆ. ಇದು ನೀವು ನಂಬ್ತೀರಾ? ನಾನ್ ನಂಬ ಹೋಗಿದ್ರೆ ನೀನ್ ಕೇಳ್ತಾನೆ ಇರ್ಲಿಲ್ಲ, ಸುಮ್ಮನಾಗ್ಬಿಡ್ತಿದ್ದೆ. ಇದು ನಿಮ್ಗೆ ಯಾರು ಹೇಳಿದ್ದು? ನಮ್ಮ ಆಫೀಸ್ ಪ್ಯೂನ್ ಕೃಷ್ಣ. ಕೃಷ್ಣ, ಕೃಷ್ಣ, ಏನ್ ಸರ್? ನನಗೂ ಸುಧಾಗೂ ಸಂಬಂಧ ಇದೆ ಅಂತ MD ಹತ್ರ ಹೇಳಿದ್ಯಲ್ಲ, ನಿನ್ಗ್ಯಾರು ಹೇಳಿದ್ದು? ಬೇರೆ ಯಾರಾದ್ರೂ ಹೇಳಿದ್ರು ನಂಬ್ತಾ ಇರ್ಲಿಲ್ಲ ಸರ್. ಸಾಕ್ಷಾತ್ ನಿಮ್ ಹೆಂಡ್ತಿನೇ ಹೇಳಿದ್ದು. ಇರೋ ಮಾತನ್ನೇ ಹೇಳ್ತಾ ಇರೋದು, ಅದಕ್ಕೆ ಯಾಕಷ್ಟು ಕೂಗಾಡ್ತೀರಾ? ಬರ್ತಾ ಬರ್ತಾ ನಿನ್ ಬುದ್ಧಿ ಹಾಳಾಗ್ತಾ ಇದೆ. ಇಲ್ಲ ರೀ, ಇಷ್ಟು ದಿನ ಅಜ್ಞಾನದಲ್ಲಿದ್ದು ನಾನು ಈಗ ಹೊರಗ್ ಬಂದೆ. ನೀನ್ ಮಾಡಿದ ಕೆಲ್ಸಕ್ಕೆ ಆಫೀಸ್ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನಿಮಗ್ ಒಳ್ಳೇದಾಗ್ಲಿ ಅಂತಾನೆ ಹೇಳಿದ್ದು. ನನ್ ಒಳ್ಳೇದಿಕ್ಕ? ಹೌದು. ಇಷ್ಟು ದಿನ ಮರೆಯಲ್ಲಿ ಗುಟ್ಟಾಗಿ ನೀವು ನಿಮ್ ಕಥಾನಾಯಕಿ ಭೇಟಿ ಮಾಡ್ತಿದ್ರಲ್ಲ, ಈಗ ರಾಜಾರೋಷವಾಗಿ ಬಹಿರಂಗವಾಗಿ ತಿರುಗಾಡ್ಬೋದಲ್ಲ ಅಂತ ಹೀಗೆಲ್ಲ ಹೇಳ್ದೆ. ತಪ್ಪಾ? ಸೀತಾ, ನಿಂದು ಮುಗ್ಧತ್ವನೋ ಮೂರ್ಖತನೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಹೊರಟತನ? ನೀನೇ ನಿನ್ ಕೈಯಾರ ನಿನ್ ಸಂಸಾರನ ಹಾಳು ಮಾಡ್ಕೊತಾ ಇದ್ಯಾ. ನಾನು ನನ್ ಸಂಸಾರ ಹಾಳು ಮಾಡ್ಕೋತಾ ಇದ್ದೀನಾ? ಎಲ್ಲಿ? ಇನ್ನೊಂದ್ಸಲ ನನ್ ಮುಖ ನೋಡ್ಕೊಂಡು ಹೇಳಿ ಆ ಮಾತ್ನ. ಅಂದ್ರೆ ನೀವ್ ಇನ್ನೊಬ್ಳ ಜೊತೆ ಕುಲುಕ್ತಾ ಬಳಕ್ತಾ ಇದ್ರೆ ನಾನು ಅದನ್ನೆಲ್ಲ ನೋಡ್ಕೊಂಡು ಗೊತ್ತಿದ್ದೊಳಗ್ ಸುಮ್ನೆ ಇರ್ಬೇಕಾ? ಸೀತಾ, ನಿನ್ನ ಹತ್ರ ಮಾತಾಡಕ್ ನನ್ನಿಂದ ಸಾಧ್ಯ ಇಲ್ಲ. ಮುಟ್ಬಾರ್ದು ಅಂತ ನಾನ್ ಹೇಳಿದ್ದಕ್ಕೆ ಮಾತಾಡಬಾರ್ದು ಅಂತ ನೀವ್ ಹೇಳ್ತಾ ಇದ್ದೀರಾ? ಹೇಳಿ ಹೇಳಿ. ಕೃಷ್ಣ, ಏನ್ ಸರ್? ಸುಧಾ ಅವ್ರ ಹತ್ರ ಹೋಗಿ ವ್ಯಾಲಿ ವ್ಯೂ ಪ್ರಾಜೆಕ್ಟ್ ಫೈಲ್ ತಗೊಂಬ. ಸುಧಾ ಅವ್ರು ಬರೋದಿಲ್ಲ ಸರ್. ಯಾಕೆ? ರಜಾ ಹಾಕಿದಾರ? ರಾಜೀನಾಮೆ ಕೊಟ್ಟಿದ್ದಾರೆ. ಹಲೋ. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಹೇಳಿ ಸರ್. ಸುಧಾ, ಯಾಕೆ ರಾಜೀನಾಮೆ ಕೊಟ್ಟೆ? ರಾಜಿ ಮಾಡೋಕ್ಕೋಸ್ಕರ. ಅಂದ್ರೆ? ಅರ್ಥ ಆಗ್ಲಿಲ್ವಾ? ವೆರಿ ಸಿಂಪಲ್ ಸರ್. ನೀವು ನಿಮ್ ಹೆಂಡತಿ ರಾಜಿ ಆಗೋಕ್ಕೋಸ್ಕರ ನನ್ನ ಕ್ಯಾರೆಕ್ಟರ್ ಮರಿಯಾದ್ರೆ
ನಿಮ್ಮ ಕ್ಯಾರೆಕ್ಟರ್ ಮೇಲೆ ನಿಮ್ ಹೆಂಡತಿಗೆ ಯಾವ ಡೌಟು ಬರಲ್ಲ ಅಷ್ಟೇ. ಐ ಆಮ್ ಸಾರಿ ಸುಧಾ. ನನ್ನ ರಾಜೀನಾಮೆ ವಾಪಸ್ ತಗೊಳ್ತೀನಿ, ಸರಿನಾ? ಬನ್ನಿ ಬನ್ನಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಬ್ರು ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತನಾ? ನೋಡಿ, ಇವರು ನನ್ನ ಪತಿ ದೇವ್ರು. ನನ್ ಗಂಡ ನನ್ ಮನೇಲಿ ಇರೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ದಾರೆ ನೀವೇ ಕೇಳಿ. ಸೀತಾ, ಇಲ್ಲಿಗೆ ಬಂದೆ ನೀನು? ಬರದೆ ಏನ್ ಮಾಡ್ಲಿ? ನೀವೇನ್ ಇಲ್ಲೇ ಇವಳ ಜೊತೆನೆ ಸಂಸಾರ ಮಾಡ್ಕೊಂಡು ಇದ್ದು ಬಿಡ್ತೀರಾ? ಮದ್ವೆನೆ ಮಾಡ್ಕೊಳ್ದೆ ನೀವಿಬ್ರು ಸಂಸಾರ ಮಾಡಿದ್ರೆ ಅಕ್ಕಪಕ್ಕದವರೆಲ್ಲ ಸುಮ್ನೆ ಇದ್ಬಿಡ್ತಾರ? ಅವ್ರನ್ನೆಲ್ಲ ಕೈಲಾಗದವ್ರು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಈ ನಿಮ್ ವ್ಯವಹಾರ ಎಲ್ಲ ಸಾಕು, ನಿಲ್ಸಿ. ಬೇಗ ಮನೆಗ್ ಬನ್ನಿ. ಏನಮ್ಮ, ನೀನೇನೋ ಬಹಳ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ವಿ. ಇದೇನಾ ನೀನ್ ಮಾಡೋ ಕೆಲ್ಸ? ನೀನ್ ಇಲ್ಲೇ ಇದ್ರೆ ನಮ್ ಗಂಡನಿಂದ ಕಾಪಾಡ್ಕೊಳಕ್ ನಾವು ಸಾಯ್ಬೇಕಷ್ಟೇ. ಇವು ಸಂಸಾರಸ್ಥರು ವಾಸ ಮಾಡೋ ಮನೆಗಳು. ಏನಮ್ಮ, ನೀನೇನೋ ಉದ್ಯೋಗದಲ್ಲಿ ಇದೆಯಾ ಅಂತ ಈ ಮನೆ ಬಾಡಿಗೆ ಕೊಟ್ರೆ ಈ ಉದ್ಯೋಗನ ನೀನ್ ಮಾಡ್ತಾ ಇರೋದು. ಈಗಲೇ ಮನೆ ಖಾಲಿ ಮಾಡ್ಬೇಕು ನೀನು. A bird in the nest. A bird in the nest Which was living very happily. which was living very happily. ನೀನ್ ಒಳಗ್ ಹೋಗು ಮರಿ. ಅನ್ಕೊಂಡಿದ್ದೆ ತೆರೆ ಮರೆಯಲಿದ್ದೋಳು ಯಾವತ್ತಾದ್ರೂ ಒಂದ್ ದಿವಸ ಹೀಗೆ ರಂಗ ಪ್ರವೇಶ ಮಾಡೇ ಮಾಡ್ತೀಯ ಅಂತ. ಸೀತಾ, ಸುಧಾ ಹತ್ರ ಕ್ಷಮಾಪಣೆ ಕೇಳು. ಕ್ಷಮಾಪಣೆ ಕೇಳುವಂತ ತಪ್ಪು ನಾನೇನು ಮಾಡಿಲ್ಲ. ನೀನ್ ಮಾಡಿರೋ ಅವಮಾನದಿಂದ ಅಲ್ಲಿ ಇದ್ದೋರೆಲ್ಲ ಎಷ್ಟು ಅಸಭ್ಯವಾಗಿ ಮಾತಾಡಿದ್ರು ಗೊತ್ತಾ? ನಾವು ಮಾಡುವಂತ ಕೆಲಸ ಸಭ್ಯವಾಗಿದ್ರೆ ಅವ್ರು ಇವ್ರು ಯಾಕೆ ಬಾಯಿಗೆ ಬಂದಾಗ ಮಾತಾಡ್ತಾರೆ? ಸೀತಾ, ನೀನ್ ಕ್ಷಮಾಪಣೆ ಕೇಳ್ತೀಯೋ ಇಲ್ವೋ? ನಾನ್ ಕೇಳಲ್ಲ ಸರ್, ಪ್ಲೀಸ್. ಸುಧಾ, ಪ್ಲೀಸ್. ಸೀತಾ, ನೀನ್ ಕ್ಷಮಾಪಣೆ ಕೇಳೋವರೆಗೂ ಸುಧಾ ಈ ಮನೇಲೇ ಇರ್ತಾಳೆ. ಅಬ್ಬಾ, ಇವಳನ್ನ ಮನೇಲಿ ತಂದು ಇಟ್ಕೊಳ್ಳೋದಕ್ಕೆ ಈ ನೆಪ ಸಿಗ್ತಾ ನಿಮ್ಗೆ? ಈ ರೀತಿ ನೆಪ ಹುಡ್ಕಕ್ಕೆ ನನಗೂ ಚೆನ್ನಾಗ್ ಗೊತ್ತು. ನಾನೇನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಸೀತಾ, ನೀವೇನು ಗಾಬರಿ ಆಗ್ಬೇಡಿ. ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಧೈರ್ಯ ನನಗಿಲ್ಲ. ಸರ್, ದಯವಿಟ್ಟು ನನ್ ಮಾತು ಕೇಳಿ. ಸುಧಾ, ನೀನೇನು ಹೇಳ್ಬೇಡ. ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಹೋಗುವಂತ ಅವಶ್ಯಕತೆ ಏನ್ ಬಂತು? ಅಡಿಗೆ ಮನೇಲಿ 2 ಒಲೆ ಹೊತ್ತಕ್ ಜಾಗ ಇಲ್ಲ, ಅದಕ್ಕೆ. ನನ್ನಿಂದ ನೀವ್ಯಾಕೆ ಹೋಗ್ಬೇಕು? ನಾನೇ ಹೊರಟೋಗ್ತೀನಿ. ಬಹಳ ಚೆನ್ನಾಗಿದೆ ನಿನ್ ಮಾತು. ಒಂದ್ ಕೈಯಿಂದ ಮಗುನ ಚಿವುಟೋದು, ಇನ್ನೊಂದ್ ಕೈಯಿಂದ ತೊಟ್ಲು ತೂಗೋದು. ನೋಡು, ನೀನ್ ಇಲ್ಲಿಂದ ಹೋದ್ರು ನಾನ್ ಇಲ್ಲಿರಲ್ಲ. ವ್ಯಂಗ್ಯ ಬಿಟ್ಟು ನೀವು ಮಾತಾಡೋಕೆ ಬರಲ್ವಾ? ನನ್ನ ಹಣೆ ಬರಹನೆ ಸರಿ ಇಲ್ಲ. ಏನ್ ಮಾಡೋದು? ನಿಂತ್ಕೋ. ಇನ್ಮೇಲೆ ಈ ಮನೇಲಿರೋ ಅಧಿಕಾರ ನಾನ್ ಪಡ್ಕೊಂಡ್ ಬಂದಿಲ್ಲ. ನೀನ್ ಮನೆ ಬಿಟ್ಟು ಹೋದಾಕ್ಷಣ ನಿನ್ನ ಋಣ ಮುಗಿದೋಯ್ತು ಅಂತ ತಿಳ್ಕೊಂಡ್ಯಾ? ಆ ದೇವ್ರು ನಡೆಸ್ದಾಗತ್ತೆ. ಇಷ್ಟೆಲ್ಲ ಆಗಿತ್ತು ನನ್ನಿಂದಾನೆ. ನಾನು ಹೊರಟೋಗ್ತೀನಿ ಸರ್. ಸುಧಾ, ಯಾವ ತಪ್ಪು ಮಾಡಿಲ್ದಿರೋ ನಿನ್ ಮೇಲೆ ಅಪವಾದ ಬಂದಿದೆ. ಅದು ಹೋಗೋವರೆಗೂ ನೀ ಇಲ್ಲೇ ಇರ್ಬೇಕು. ನೋ, ನಾನು ಹೊರಟೋಗ್ತೀನಿ. ಹೊರಟೋದ್ರೆ ಸೀತಾ ನಿನ್ ಮೇಲೆ ಮಾಡಿರೋ ಅಪವಾದನ ನಿಜ ಮಾಡ್ದಾಗತ್ತೆ. ಏನಾದ್ರೂ ಸರಿ, ನಾನಿರೋಲ್ಲ. ಸುಧಾ, ನಿನಗೆ ನನ್ ಮೇಲೆ ಸ್ವಲ್ಪನಾದ್ರೂ ಅಭಿಮಾನ ಗೌರವ ಇರೋದಾದ್ರೆ ನೀನ್ ಇಲ್ಲಿಂದ ಹೋಗ್ಬಾರ್ದು. ಅದ್ರ ಮೇಲೆ ನಿನ್ನಿಷ್ಟ. ಓಕೆ, ಇರ್ತೀನಿ. ನೀವು ಹೋಗಿ ಸೀತಾ ಅವರನ್ನ ಕರ್ಕೊಂಡು ಬರ್ಬೇಕು. ಸೀತಾ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವಳು ಕೋಪ ತಗ್ಗಿ ಆವೇಶ ಆದ್ಮೇಲೆ ಅವಳಾಗೊಳೆ ಓಡ್ ಬರ್ತಾಳೆ. ಇಲ್ದಿದ್ರೆ ನಾನೇ ಹೋಗಿ ಅವಳು ಕರ್ಕೊಂಡ್ ಬರ್ತೀನಿ. ಓಕೆ, ಪ್ಲೀಸ್.